ಹಾಯ್ ಎಲ್ಲರಿಗೂ, ಇದು ಪ್ರಹ್ಲಾದ ಯೂಟ್ಯೂಬ್ ಚಾನಲ್. 9th ಸ್ಟ್ಯಾಂಡರ್ಡ್ ಹುಡುಗ ಪ್ರಹ್ಲಾದ ಇಟ್ಟಿರೋ ಯೂಟ್ಯೂಬ್ ಚಾನಲ್. ಅವಂದೇ ಗಾರ್ಡನಿಂಗ್ ವಿಡಿಯೋಸ್ ಚಾನಲಲ್ಲಿ ಬರ್ತಾ ಇರುತ್ತೆ. ನನ್ನ ಮಗ ಪ್ರಹ್ಲಾದ. ಪ್ಲೀಸ್ ಲೈಕ್ ಮಾಡಿ, ಹುಡುಗನಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇದು ನಮ್ಮ ಮನೆ ಪಕ್ಕ ಕಸ ಹಾಕ್ತೀವಲ್ಲ, ಆ ಕಸ ಹಾಕೋ ಪ್ಲೇಸಲ್ಲಿ ಯಾವಾಗೋ ಕುಂಬಳಕಾಯಿ ಬಿಸಾಕಿದ್ದೀವಿ. ಅದೆಷ್ಟು ಚೆನ್ನಾಗಿ ಅಲ್ಲಿ ಗಿಡ ಬಂದು ಎಷ್ಟು ಚೆನ್ನಾಗಿ ಇಷ್ಟು ದಪ್ಪ ಕುಂಬಳಕಾಯಿ ಬಂದ್ಬಿಟ್ಟಿದೆ ವೇಸ್ಟ್ ಕಸದಲ್ಲಿ. ನಾವು ಎಷ್ಟು ಚೆನ್ನಾಗಿ ಬೆಳೆಸ್ತಾ ಇದ್ರೆ, ಕಷ್ಟಪಟ್ಟು ಬೆಳೆಸಿದ್ರು ಬೇಗ ಬರಲ್ಲ. ಇವತ್ತಿನ ಹಾರ್ವೆಸ್ಟ್ ಏನಿದೆ ಅಂತ ನೋಡೋಣ ಬನ್ನಿ. ಇವತ್ತು ಹೂವು ಬೆಳಗ್ಗೆ ಶುಕ್ರವಾರ, ನಾಳೆ ಇವತ್ತು ಗುರುವಾರ, ನಾಳೆ ಬೆಳಗ್ಗೆ ಶುಕ್ರವಾರ. ಹೂವು ಬೇಕು ಅಂತ ಕೇಳಿದ್ದಕ್ಕೆ ನಮ್ಮ ಮಗ ಹಾರ್ವೆಸ್ಟ್ ಮಾಡ್ತಾ ಇದ್ದಾನೆ ಹೂವು. ಯಾವ್ಯಾವ ಹೂವು ಬಂದಿದ್ದಾವೆ, ಏನೇನು ಬಂದಿದ್ದಾವೆ ಅಂತ ಲಾಸ್ಟ್ವರೆಗೆ ನೋಡಿ ಗೊತ್ತಾಗುತ್ತೆ. ಈ ಹೂವು ಬಂದಿದ್ದಾವೆ ನಂದಿ ಹೂವು. ಮನೆಗೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಸಾಲುತ್ತೆ. ಫೋಟೋಸ್ ಇರೋದು ಕಮ್ಮಿನೇ, ಅದಕ್ಕೆ ಸಾಲುತ್ತೆ. ನೆಕ್ಸ್ಟ್ ಏನೇನು ತರಕಾರಿ ಬಂದಿದೆ ಇವತ್ತು ಅಂತ ನೋಡೋಣ. ಸೊಪ್ಪು ತರಕಾರಿ ಏನು ಬಂದಿದೆ ಅಂತ. ಮತ್ತು ಇವತ್ತು ಇದು ಹೊಂಚೆ ಚಿಗುರು ಮತ್ತು ಚಿಕನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೊಂಚೆ ಚಿಗುರು ಮತ್ತು ಬೇಳೆ, ಹೆಸರು ಬೇಳೆ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹೈದ್ರಾಬಾದ್ ಸೈಡ್ ಅಂತೂ ತುಂಬ ಕಾಸ್ಟ್ಲಿ ಇದು ಹೊಂಚೆ ಚಿಗುರು. 800-1000 ರುಪೀಸ್ kg ಸಿಗುತ್ತೆ. ನಾವು ಮನೆ ಹತ್ರನೇ ಹಾಕ್ಕೊಂಡಿದ್ದೀವಿ. ಮನೆ ಗಾರ್ಡನಲ್ಲಿ ಹಾಕಿದ್ದಾನೆ ನಮ್ಮ ಮಗ, ನನಗೋಸ್ಕರ ಹಾಕಿದ್ದಾನೆ. ಹೊಂಚೆ ಚಿಗುರು ಕಿದುತ್ತಾ ಇದ್ದಾನೆ. ನಾಳೆ ಹೊಂಚೆ ಚಿಗುರು ಹಾಕ್ಬಿಟ್ಟು ಹೆಸರು ಬೇಳೆ ಪಲ್ಯ ಮಾಡಬೇಕು ಚಪಾತಿ ಜೊತೆ ಬಾಕ್ಸಿಗೆ. ಅದಕ್ಕೆ ಹೊಂಚೆ ಚಿಗುರನ್ನ ಕೀಳ್ತಾ ಇದ್ದಾನೆ. ತುಂಬ ಟೇಸ್ಟಿಯಾಗುತ್ತೆ. ನೀವು ಯಾರಾದ್ರೂ ತಿಂದಿಲ್ಲ ಅಂದರೆ ಒಂದು ಸರ್ತಿ ಮನೆ ಹತ್ರ ಹಾಕೊಂಡು ನೋಡಿ. ಇಲ್ಲಾಂದರೆ ಹುಣಸೆ ಮರ ಮನೆ ಹತ್ರ ಇದ್ದರೆ ಹುಣಸೆ ಮರದ ಹತ್ರ ಹೋಗಿ ಚಿಗುರು ಕಿತ್ಕೊಂಡು ಬಂದು ಬೇಳೆಲ್ಲ ಹಾಕೊಂಡು ನೋಡಿ, ತುಂಬ ಚೆನ್ನಾಗಾಗುತ್ತೆ. ಸಾರು ಥರ ಮಾಡಬಾರ್ದು, ಹೆಸರು ಬೇಳೆ ಹಾಕ್ಬಿಟ್ಟು ಪಲ್ಯ ಥರ ಮಾಡಬೇಕು. ಇದುವರೆಗೂ ನಮ್ಮ ಮಗನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. 9th ಸ್ಟ್ಯಾಂಡರ್ಡ್ ಹುಡುಗ ಇಷ್ಟು ಚೆನ್ನಾಗಿ ಗಾರ್ಡನಿಂಗ್ ಮಾಡ್ತಾ ಇದ್ದಾನೆ ಮನೆ ಮುಂದೆನೇ. ನಿಮ್ಗಿಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ತೋರಿಸ್ತೀನಿ ಏನೇನು ಬಂದಿದೆ ಅಂತ ಪ್ಲೇಟಲ್ಲಿ. ನೋಡಿ ಇಷ್ಟೆಷ್ಟು ಬರ್ತಾ ಇದೆ. ಹೋದ ಸರ್ತಿ ಜಾಸ್ತಿ ಬಂದಿತ್ತು, ಈ ಸಲ ಒಂದು ಸ್ವಲ್ಪ ಕಮ್ಮಿ ಬರ್ತಾ ಇದೆ. ಒನ್ ಟೈಮ್ ಬೇಳೆಗೆ ಹಾಕೋಕ್ಕೆ ಸಾಲುತ್ತೆ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ಹಾಗೆ ಚಿಕನಲ್ಲೂ ಹಾಕ್ಕೋಬೋದು. ಚಿಕನಲ್ಲೂ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹೈದ್ರಾಬಾದ್ ಸೈಡ್ ತುಂಬ ಚೆನ್ನಾಗಿ ತಿಂತಾರೆ ಹೊಂಚೆ ಚಿಗುರನ್ನ. ನಾವು ಕರ್ನಾಟಕದವರು ಇದನ್ನು ಅಷ್ಟು ತಿನ್ನಲ್ಲ, ಅಲ್ಲೆಲ್ಲಿ ಬೆಳ್ಕೊಳ್ಳುತ್ತೆ, ನಾವು ತಿನ್ನಲ್ಲ ಇದನ್ನು. ಆದರೆ ಅಲ್ಲಿ ನಮ್ಮ ಬ್ರದರ್ ಇದ್ದಾರಲ್ವ, ಅವಾಗವಾಗ ಹೋಗ್ತೀನಲ್ವ, ಅದಕ್ಕೆ ನನಗೆ ಅಲ್ಲಿ ಟೇಸ್ಟು ಒಂದು ಸರ್ತಿ ಇಷ್ಟ ಆಗುತ್ತೆ ಅವಾಗವಾಗ. ಚೆನ್ನಾಗಿರೋ ಚಿಗುರು ಮಾತ್ರ ಕಿತ್ಕೋಬೇಕು, ದಪ್ಪ ದಪ್ಪ ಎಲೆನ ಕಿತ್ಕೊಬಾರ್ದು. ನಮ್ಮ ಕರ್ನಾಟಕ ಹುಡುಗರನ್ನ ನಾವೇ ಸಪೋರ್ಟ್ ಮಾಡಬೇಕಲ್ವಾ. ನೋಡಿ ಇದು ಇಳಿದೆಲೆನೂ ಹಾರ್ವೆಸ್ಟ್ ಮಾಡ್ತಾ ಇದ್ದಾನೆ. ಕಲಸಕ್ಕೆ ಇಡೋಕ್ಕಾಗಲ್ಲ, ಒಂಚೂರು ಹೋಲಾಗೈತೆ, ನಾನೇ ತಿಂತೀನಿ, ಒಂಚೂರು ಕೀಳ್ಬಿಡು ಅಂತಂದೆ. ಅದಕ್ಕೆ ನೋಡಿ ಇದೊಂದು ಹೂವು ಬಂದಿದೆ, ಇದನ್ನು ಬಂದಿದೆ ಹೂವು. ನೋಡಿ ಇವತ್ತು ಬಂದಿರೋ ಹಾರ್ವೆಸ್ಟ್ ಇಷ್ಟು. ಹುಣಸೆ ಚಿಗುರು, ಇಳಿದೆಲೆ, ನಂದಿ ಹೂವು. ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಚಿಕ್ಕ ಹುಡುಗ ಚಾನಲ್ನ. ನಿಮ್ಮ ಸಪೋರ್ಟ್ಲಿಂದ ಮಗ ಬೆಳಿಬೇಕು ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿರೋದಕ್ಕೆ ತುಂಬ ತುಂಬ ಧನ್ಯವಾದ.